ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ನೋಡುವಾಗ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರಲ್ಲಿ ಕೇಳಿಕೊಳ್ಳಲಿ, ದೇವರು ಅವನಿಗೆ ಉದಾರ ಮನಸ್ಸಿನಿಂದ ಕೊಡುತ್ತಾನೆ, ಹಂಗಿಸದೆ ಕೊಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮಗೆ ಜ್ಞಾನ ಕಡಿಮೆಯಾಗಿದ್ದರೆ ನಮ್ಮ ಕುಟುಂಬವನ್ನು ನಡೆಸುವುದಕ್ಕಾಗಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕಲಿಯುವುದಕ್ಕಾಗಿ, ನಮ್ಮ ಜೀವಿತವನ್ನು ನಡೆಸುವುದಕ್ಕಾಗಿ, ನಮ್ಮ ಒಂದು ಉದ್ಯೋಗವನ್ನು ನಡೆಸುವುದಕ್ಕಾಗಿ ನಮಗೆ ಜ್ಞಾನ ಕಡಿಮೆಯಾಗಿದ್ದರೆ ಯೇಸು ಕ್ರಿಸ್ತನ ಬಳಿಯಲ್ಲಿ ನಾವು ಕೇಳುವಾಗ ನಮ್ಮನ್ನು ಉದಾರ ಮನಸ್ಸಿನಿಂದ ಕೊಡುತ್ತಾನೆ, ಹಂಗಿಸದೆ ಕೊಡುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಜನರ ಬಳಿಯಲ್ಲಿ ನಾವು ಏನಾದರೂ ಕೇಳುವಾಗ ಅವರು ನಮಗೆ ಸಹಾಯ ಮಾಡುತ್ತಾರೆ. ಸಹಾಯ ಮಾಡಿ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ, ಅವರಿಗೆ ಪರಿಚಯ ಇದ್ದಂಥ ಜನರಿಗೆ ನಾನು ಈ ರೀತಿಯಾದ ಸಹಾಯ ಈತನಿಗೆ ಮಾಡಿದ್ದೇನೆ, ಈಕೆಗೆ ಮಾಡಿದ್ದೇನೆ ಎಂಬುದಾಗಿ ಕೊಚ್ಚಿಕೊಳ್ಳುವಂತವರಾಗಿದ್ದಾರೆ. ಯೇಸು ಕ್ರಿಸ್ತನು ನಾವು ಕೇಳುವಾಗ ನಮಗೆ ಉದಾರ ಮನಸ್ಸಿನಿಂದ ಸಹಾಯ ಮಾಡುತ್ತಾರೆ. ಆತನು ಹೊಗಳಿಕೊಳ್ಳುವವನಲ್ಲ, ಕೊಚ್ಚಿಕೊಳ್ಳುವವನಲ್ಲ. ನನ್ನ ಮಗನು ನನ್ನ ಮಗಳು ನನ್ನಲ್ಲಿ ಕೇಳುತ್ತಾ ಇದ್ದಾರೆ ಎಂಬುದಾಗಿ ನಮಗೆ ಉದಾರ ಮನಸ್ಸಿನಿಂದ ದಯಪಾಲಿಸುವವನಾಗಿದ್ದಾರೆ. ಉದಾಹರಣೆ ನೋಡುವಾಗ ನಾವು ನಮ್ಮ ತಂದೆ ತಾಯಿ ಬಳಿಯಲ್ಲಿ ಏನಾದರೂ ಕೇಳುವಾಗ ನಮಗೆ ಕೊಡುವುದಕ್ಕಾಗಿ ಅವರಲ್ಲಿ ಹಣ ಇಲ್ಲದೆ ಇರುವಾಗ ಕೆಲವು ದಿವಸಗಳು, ಕೆಲವು ಸಮಯಗಳು ನಮ್ಮನ್ನು ಕಾಯ್ದಿರಿಸುವವರಾಗಿದ್ದಾರೆ. ಆದರೆ ನನ್ನ ಸೃಷ್ಟಿಕರ್ತನು ಭೂಮಿ ಆಕಾಶಗಳ ಬಳಿಯನ್ನು, ಸರ್ವಲೋಕದ ಪರಿಪಾಲಕರು ಯೇಸು ಕ್ರಿಸ್ತನ ಬಳಿಗೆ ನಾವು ಕೇಳುವಾಗ ನಮಗೆ ಉದಾರ ಮನಸ್ಸಿನಿಂದ ಕೊಡುತ್ತವನಾಗಿದ್ದಾನೆ. ನಾವು ಜ್ಞಾನವನ್ನು ಕೇಳುವಾಗ ಕೊಡುತ್ತಾನೆ, ಆರೋಗ್ಯವನ್ನು ಕೇಳುವಾಗ ಆರೋಗ್ಯವನ್ನು ನಮಗೆ ದಯಪಾಲಿಸುವವನಾಗಿದ್ದಾನೆ. ನಾವು ಯಾವ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೋ ಆ ಎಲ್ಲ ವಿಷಯಗಳಿಗಾಗಿ ಯೇಸು ಕ್ರಿಸ್ತನು ನಮಗೆ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾರ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ? ಈ ಲೋಕದ ಜನರ ಬಳಿಯಲ್ಲಿ ನಾವು ಕೇಳುವಾಗ ಈ ಲೋಕದ ಜನರು ನಮ್ಮನ್ನು ಹಂಗಿಸುತ್ತಾರೆ, ಕೊಚ್ಚಿಕೊಳ್ಳುತ್ತಾರೆ, ನಮ್ಮ ವಿಷಯವಾಗಿ ಹೀಯಾಳಿಸಿ ಮಾತನಾಡುತ್ತಾರೆ. ನಾವು ಯೇಸು ಕ್ರಿಸ್ತನಲ್ಲಿ ಕೇಳುವಾಗ ಯೇಸು ಕ್ರಿಸ್ತನು ನಮಗೆ ಉದಾರವಾಗಿ ಅನುಗ್ರಹಿಸುತ್ತಾನೆ. ನನ್ನ ಮಗನು ನನ್ನ ಮಗಳು ನನ್ನನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ ಎಂಬುದಾಗಿ ನಮ್ಮನ್ನು ಕರುಣಿಸುತ್ತಾನೆ, ನಮ್ಮನ್ನು ದಯ ತೋರುತ್ತಾನೆ. ನಾವು ಕೇಳಿದಂತ ವಿಷಯಗಳು ನಮಗೆ ಉದಾರವಾಗಿ ಕೊಡುವಂತವನಾಗಿದೆ. ನಾವು ಯಾರ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ? ಲೋಕದ ಜನರ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವಾ? ಸೃಷ್ಟಿಕರ್ತನು ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ವಾಕ್ಯದಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ನನ್ನಲ್ಲಿ ಕೇಳಿಕೊಳ್ಳಲಿ, ನಾನು ಹಂಗಿಸಿದ ಉದಾರ ಮನಸ್ಸಿನಿಂದ ಕುಳಿತಿರುವುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಈ ಲೋಕದಲ್ಲಿರ್ತಕ್ಕಂಥ ಜನರು ನನ್ನಲ್ಲಿ ನೀನು ಕೇಳು, ನೀನು ಏನೇ ಕೇಳಿದರೂ ನಾನು ಉದಾರವಾಗಿ ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುವಂತವರು ಒಬ್ಬರು ಇಲ್ಲ. ನಮ್ಮ ತಂದೆ ತಾಯಿ ಆಗಿರ್ಬೋದು, ಬಂಧು ಮಿತ್ರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಾನು ಕೇಳುವಂತ ಎಲ್ಲ ವಸ್ತುಗಳನ್ನು, ಎಲ್ಲ ಸಹಾಯವನ್ನು ಮಾಡುತ್ತೇನೆ ಎಂಬುದಾಗಿ ಹೇಳುವಂತವರೊಬ್ಬರು ಇಲ್ಲ. ಆದರೆ ಯೇಸು ಕ್ರಿಸ್ತನು ನನ್ನ ಮಗನು ನನ್ನ ಮಗಳು ನನ್ನನ್ನು ಸಹಾಯ ಕೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಕೇಳುವಂತ ಎಲ್ಲ ಸಹಾಯವು ನಮಗೆ ದಯಪಾಲಿಸುವವನಾಗಿದ್ದಾನೆ. ನಾವು ಕೇಳುವಾಗ ನಂಬಿಕೆಯಿಂದ ಕೇಳುವಂತವರಾಗ. ಈ ಒಂದು ಸುಂದರ ಸಮಯವಾಗಿದೆ.
ನಾವು ಈ ಲೋಕದ ಜನರ ಬಳಿಯಲ್ಲಿ ಕೇಳುತ್ತಾ ಇರುವುದಾದರೆ, ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಬಳಿಯಲ್ಲಿ ನಾವು ಜ್ಞಾನವನ್ನು ಕೇಳಿಕೊಳ್ಳೋಣ, ನಮಗೆ ಬೇಕಾದಂತ ಆರೋಗ್ಯವನ್ನು ಕೇಳಿಕೊಳ್ಳೋಣ, ನಮಗೆ ಬೇಕಾಗಿರ್ತಕ್ಕಂಥ ಕುಟುಂಬ ನಡೆಸುವುದಕ್ಕಾಗಿ ಬೇಕಾದಂತ ಜ್ಞಾನ ಕೇಳಿಕೊಳ್ಳೋಣ, ನಮ್ಮ ಉದ್ಯೋಗವನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ಬೇಕಾದಂತ ಜ್ಞಾನವನ್ನು ಕೇಳಿಕೊಳ್ಳೋಣ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಕೇಳಿಕೊಳ್ಳೋಣ. ನಾವು ಏನೆಲ್ಲ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳುತ್ತೇವೋ ಆ ಎಲ್ಲ ವಿಷಯವು ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸುವಂತವನಾಗಿದ್ದಾನೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಕ್ಕೆ ಆಶೀರ್ವದಿಸಲಿ. ಆಮೆನ್.